10 ಗಂಟೆ 23 ನಿಮಿಷ ಟೈಮ್. 10 ಗಂಟೆ 23 ನಿಮಿಷ ಅಂದರೆ 23 ನಿಮಿಷ ಲೇಟಾಗಿ ಬಂತು ಬಸ್. ಇದೇ ಬಸ್ मल्टीएक्स बंद ड्राइवर सर. भैया आपका नाम? रंगण्णा. आपका साथ एक हुबली टू हैदराबाद जर्नी कर रहा है. कैसे जाती ಮುಂಚೆಲ್ಲ ತೋರಿಸಿ ನಿಮ್ಗೆ ಇಂಟರ್ವ್ಯೂ ಹೆಂಗೈತಿ ಅಂತೇಳಿ. ಒಂದು ಪಿಲ್ಲೋ ಒಂದು ಬ್ಲ್ಯಾಂಕೆಟ್ ಕೊಟ್ಟಿರ್ತಾರೆ, ವೈಟ್ ಆ್ಯಂಡ್ ವೈಟ್ ಬೆಡ್ ಕವರ್ ಇರುತ್ತೆ. ಸೊ 41 ಬರ್ತಿದ್ರು ಟೋಟಲ್. ನ್ಯಾಷನಲ್ ಓಲ್ವೋ. ಸೊ ಬರೋಣ, ಇದೆ ಲಕ್ಡಿ ಕಪಲ್ ಕರೆಕ್ಟಾಗಿ ಇಲ್ಲಿಗೆ ಜಸ್ಟ್ ಮೆಹಂದಿಪಟ್ಟಣಂ ಹತ್ರ ಬಂತು ಗಾಡಿ. थैंक यू अन्ना, अच्छे से लेके आया. नेक्स्ट टाइम आएंगे आपका साथ ಭುವನೇಶ್ವರ್. ಇದು ನೋಡೋಣ ಕರೆಕ್ಟಾಗಿ 9:00. ನಮಸ್ಕಾರ, ಹಾಯ್ ಹಲೋ ಹಾಯ್ ಮರ ಮುಗಿದು ಥ್ಯಾಂಕ್ ಯು. ಎಲ್ಲರೂ ಸುಪರ್ಯದ ಅನ್ಕೋತೀನಿ, ನಾನು ಮಾತ್ರ ಸುಪರ್ಯದೀನಿ. ಬರ್ರಿ, ಇವತ್ತಿನ ಜರ್ನಿ ಬಂದು ಹುಬ್ಳಿಯಿಂದ ಅಯೋಧ್ಯ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಹೊಳ್ಳಿ ಯಾವ್ಯಾವ ಬಸ್ ಹೋಗ್ತೀನಿ, ಇನ್ ರೂಟ್ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ನಿಮ್ಗೆ. ಟೋಟಲ್ ಕಿಲೋಮೀಟರ್ ಬಂದು 1900 ಕಿಲೋಮೀಟರ್ ಆಗುತ್ತೆ. ಸ್ಟೇಟ್ ಬಂದು ಟೋಟಲಿ 5 ಸ್ಟೇಟ್ ಕವರ್ ಆಗುತ್ತೆ ಇದ್ರೊಳಗೆ. ಅಂದರೆ ಡೇ 1 ಡೇ 2 ಡೇ 3 ಅಂತ ಮಾಡ್ತೀನಿ ವಿಡಿಯೋ. ಇದ್ರೊಳಗೆ 5 ಸ್ಟೇಟ್ ಕವರ್ ಆಗುತ್ತೆ. ಒಂದೇದು ಬಂದು ಕರ್ನಾಟಕ, ಸೆಕೆಂಡ್ ಬಂದು ತೆಲಂಗಾಣ ಆದಮೇಲೆ ಮಹಾರಾಷ್ಟ್ರ ಬರುತ್ತೆ. ಮಹಾರಾಷ್ಟ್ರ ಆದಮೇಲೆ ಎಂ ಪಿ ಆದಮೇಲೆ ಯು ಪಿಯಲ್ಲಿ ಬರುವಂಥದ್ದೇ ಅಯೋಧ್ಯ ರಾಮ ಮಂದಿರ. ಇಲ್ಲಿಗೆ ಜರ್ನಿ ಮಾಡತ್ತೀನಿ. ಬರ್ರಿ, ಡೇ 1 ನಾನು ಎಲ್ಲಿಂದ ಹೆಂಗೆ ಹೋಗ್ತಾ ಇದ್ದೀನಿ, ಯಾವ ಬಸ್ ಏನು ರೇಟ್, ಡೇ 1 ಯಾವ ಬಸ್ ಇದೆ, ಮತ್ತು ಡೇ 2 ಯಾವ ಥರ ಇದೆ, ಡೇ 3 ಯಾವ ಥರ, ಅದನ್ನು ಪ್ರತಿಯೊಂದು ಆ ವಿಡಿಯೋದಲ್ಲಿ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಡೇ 1 ಆರೆಂಜ್ ಫಾಲ್ಸ್ ಓಲೋ B11 ಬಸ್. ರೆಡ್ ಬಸ್ಸಲ್ಲಿ ಇದ್ರದ್ದು ಟಿಕೆಟ್ ರೇಟ್ ಬಂದು 1400 ರೂಪಾಯಿ ಇದೆ. 2.8 ರೈಟಿಂಗ್ ಐತಿ. ಹುಬ್ಳಿಯಿಂದ ಹೈದರಾಬಾದ್ ಡಿಸ್ಟೆನ್ಸ್ ಬಂದು 550 ಕಿಲೋಮೀಟ್ರ್. ಟೈಮ್ ಎಂಡೋಳು ಹೇಳ್ತೇನೆ ನಿಮ್ಗೆ, 7 ಗಂಟೆ ಅಂತ ಹೇಳಿದಾರೆ. ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆಗ್ಬೋದು. ಹೊಳ್ಳಿ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಏನು ಕವರ್ ಮಾಡಿಲ್ಲ. ಅಂದರೆ ಮುಂಚೆ ಈ ವಿಡಿಯೋದಲ್ಲಿ ನಾನು ಸುಮಾರು ಸತಿ ಈ ರೋಡ್ ತೋರಿಸಿದ್ದೀನಿ, ಹೈದರಾಬಾದ್ ಟು ಗೋವಾ ತೋರಿಸಿದ್ದೀನಿ, ಹುಬ್ಳಿ ಟು ಹೈದರಾಬಾದ್ನ ಹುಬ್ಳಿ ಮಾಡುವಾಗ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಏನು ವಿಡಿಯೋ ತೋರಿಸಿರಲ್ಲ, ಯಾಕಂದರೆ ಇದು ಗಾಡಿ ಗೋವಾಯಿಂದ ಬಂದುಬಿಟ್ಟು ಹೈದರಾಬಾದ್ಗೆ ಹೋಗ್ತಿರುತ್ತೆ. ಹಾಗೆ ನಮ್ಗೆ ಇಂಟೀರಿಯಲ್ ಜಾಸ್ತಿ ವೀಡಿಯೋ ಮಾಡೋಕ್ಕದು ಟೈಮ್ ಸಿಕ್ಕಿರಲ್ಲ. ರೂಟ್ ಹುಬ್ಳಿಯಿಂದ ಮತ್ತು ಹೈದರಾಬಾದ್ಗೆ ಟೋಟಲ್ 2 ಬಸ್ ಇದಾವಲ್ಲಿ. ಓಲೋ ಬಸ್, ಅದರಲ್ಲಿ ಒಂದು ವಿಜಯನಗರ ಟ್ರಾವೆಲ್ಸ್ ಓಲೋ B8 ಬ್ರ್ಯಾಂಡ್ ನ್ಯೂ ಹೊಸ ಬಸ್ ಐತಿ. ಆರೆಂಜ್ ಟ್ರಾವೆಲ್ಸ್ ಇದು ವಾಯಾ ಇದ್ರ ಮೇಲೆ ಹೋಗುತ್ತೆ, ರಾಯಚೂರು ಮೇಲೆ ಹೋಗುತ್ತೆ. ಹಾಗಾಗಿ ನಾನು ರಾಯಚೂರು ಮೇಲೆ ಹೋಗುವಂಥ ಬಸ್ಸಿಗೆ ಬುಕ್ ಮಾಡ್ಕೊಂಡು ಬರ್ರಿ. ಹೊಳ್ಳಿ ಡೇ 2 ಡೇ 1 ಆರೆಂಜ್ ಟ್ರಾವೆಲ್ಸ್ ಅಂತ ಹೇಳ್ತಾ ಇದ್ದೀನಿ. ಡೇ 2 ನಾನು ನಾಗ್ಪುರಿಂದ ಹೈದರಾಬಾದಿಂದ ನಾಗ್ಪುರ್ ಹೋಗ್ತಾ ಇದ್ದೀನಿ. ಸೈನಿ ಟ್ರಾವೆಲ್ಸ್ ಓಲೋ B8 ಅದು ಅದರ ಬಸ್ ಸಾಕಾಗಿದೆ. 4.3 ಇದೆ ರೈಟಿಂಗ್ ಅದರದ್ದು. ಅದನ್ನು ಡೇ 2 ಹಾಕಿದ್ದೀನಿ. ಡೇ 1 ಮಿಸ್ ಮಾಡಿದೆ, ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ. ಬಟ್ ಡೇ 2 ಮತ್ತು ಡೇ 3 ಅದನ್ನು ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿಂದ ಏನಂತ ಹೇಳ್ಬಿಟ್ಟು. ಇನ್ನೊಂದು ರೂಟ್ ಬಂದು ಇದಕ್ಕೆ ಪುಣೆಯಿಂದ ನೀವು ಇಂದೂರಿಂದ ಅಯೋಧ್ಯೆನ ಹೋಗ್ಬೋದು. ಪುಣೆ ಮೇಲೆ ಹೋಗಿ ಬರುತ್ತೆ. ಬಟ್ ನಾನು ಹೈದರಾಬಾದಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ನೋಡ್ಕೊಂಡು ಹೋಗ್ಬೇಕಂತ ಈ ಥರ ಬಂದೀನಿ. ಇಲ್ಲಪ್ಪ ಕಾರಲ್ಲಿ ಹೋಗೋರಿದ್ರೆ ನೀವು ಹುಬ್ಳಿಯಿಂದ ಬಿಜಾಪುರದಿಂದ ಟೆಂಬೂರ್ನೆ ಅಂತ ಬರುತ್ತೆ. ಟೆಂಬೂರ್ನಿಂದ ನೀವು ಅಲ್ಲಿಂದ ಮುಂದೆ ಸಮೃದ್ಧಿ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ಅಂದರೆ ಮುಂಬೈ ಟು ನಾಗ್ಪುರ ಅದು ಹೈವೇ ಅದು, ಅದಕ್ಕೆ ಸಮೃದ್ಧಿ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಅಲ್ಲಿಂದನೂ ಹೋಗ್ಬೋದು. ಇಲ್ಲ ಬೇಡ ಅಂತಂದರೆ ನೀವು ಅಲ್ಲಿಂದ ಮತ್ತು ನಗರ ಅಂತ ಬರುತ್ತೆ, ಅಹಮದ್ನಗರ, ಅಲ್ಲಿಂದನೂ ಕೂಡ ಹೋಗ್ಬೋದು. ನಾಸಿಕ್ ಅಂತ ಇಂದೂರಿಂದ ಅಯೋಧ್ಯೆ ಕೂಡ ಹೋಗ್ಬೋದು. ಸೊ ಕಾರಲ್ಲಾದರೆ ನಿಮ್ಗೆ 2-3 ರೂಟ್ ಇದೆ. ಬಸ್ಸಲ್ಲಾದರೆ ಇವು 2 ರೂಟ್ ಇರೋದು, ಅಂದರೆ ಸ್ಲೀಪರ್ ಬಸ್ಸಸ್, ನೈಟ್ ಜರ್ನಿ ಇರುವಂಥದ್ದು. ಬರೀ ಫುಲ್ ವಿಡಿಯೋ ನೋಡ್ತಾ ಹೋಗ್ರಿ. ಹಂಗೆ ಹೊಳ್ಳಿ ಯಾವ ಥರ ವಿಡಿಯೋ ನೆಕ್ಸ್ಟ್ ಏನಂತ ಹೇಳಿದ್ನು ಕಮೆಂಟ್ಸ್ ಹೇಳ್ರಿ. ಎಂಡೊಳಗೆ ಡೇ 3 ಎಲ್ಲ ಮುಗಿದ ಮೇಲೆ ಅಯೋಧ್ಯ ದೇವ್ರದ್ದು ದರ್ಶನದ್ದು ಕೂಡ ಅದನ್ನು ವಿಡಿಯೋ ಹಾಕಿರ್ತೀನಿ. ಅಯೋಧ್ಯ ರಾಮ ಮಂದಿರ ದರ್ಶನ ಅಂತ ಹೇಳ್ಬಿಟ್ಟು ಅದರಲ್ಲೂ ಎಷ್ಟು ಸಾಧ್ಯದಷ್ಟು ಕೊಟ್ಟಕ್ಕೆ ಟ್ರೈ ಮಾಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. 10 ಗಂಟೆ 23 ನಿಮಿಷ ಟೈಮ್. 10 ಗಂಟೆ 23 ನಿಮಿಷ ಅಂದರೆ 23 ನಿಮಿಷ ಲೇಟಾಗಿ ಬಂತು ಬಸ್. ಇದೇ ಬಸ್ MultiX ಓಲೋ B11 MG ಬಿಲ್ಟೆ. ಗಾಡಿ ನಂಬರ್ ಬಂದು 1499 MS04BL. ಸೊ ಈ ಥರ ಐತಿ. ಹಾಟ್ ಸೀಟ್ ಒಳಗೆ ಅದನ್ನ ಅವನು ಮಾತಾಡ್ತಾನೆ ನಿಮ್ಗೆ ಎಷ್ಟಕ್ಕೆ ಮಾಡ್ತಾನೆ. ಹೊಳ್ಳಿ ಬೆಳಗ್ಗೆ 23 ನಿಮಿಷ ಲೇಟ್ ಅಂದ್ರೆ ಎಷ್ಟಕ್ಕೆ ಮಾಡ್ತಾನೆ ತೋರಿಸ್ತಾ ಹೋಗ್ತಾನೆ ನಿಮ್ಗೆ. ಅದು ಇಂಟರ್ವ್ಯೂ ಒಂದು ತೋರಿಸ್ಬಿಡ್ತೇನೆ ಬರ್ರಿ. ಹಂಗೆ ಇವರ ಡ್ರೈವರ್ ಸರ್ನ ಇಂಟರ್ವ್ಯೂ ಮಾಡ್ತಾನೆ ನಿಮ್ಗೆ. ಸೊ ಇಂಟರ್ವ್ಯೂ ಈ ಥರ ಐತಿ. ಮುಂಚೆಲ್ಲ ತೋರಿಸೆ ನಿಮ್ಗೆ ಇಂಟರ್ವ್ಯೂ ಹೆಂಗೈತಿ ಅಂತೇಳಿ. ಒಂದು ಪಿಲ್ಲೋ ಒಂದು ಬ್ಲ್ಯಾಂಕೆಟ್ ಕೊಟ್ಟಿರ್ತಾರೆ, ವೈಟ್ ಆ್ಯಂಡ್ ವೈಟ್ ಬೆಡ್ ಕವರ್ ಇರುತ್ತೆ. ಸೊ 41 ಬರ್ತಿದ್ರು ಟೋಟಲ್. ಇವರು ಬಂದು ड्राइवर सर. भैया आपका नाम? रंगण्णा. आपका साथ एक हुबली टू हैदराबाद जर्नी कर रहा है. कैसे चलता है देखेंगे. ಸೊ 10 ಗಂಟೆ 33 ನಿಮಿಷ ಟೈಮ್. ಕರೆಕ್ಟಾಗಿ ಹುಬ್ಳಿ ಸಿಟಿ ದಾಟಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ಸೊ ಜಮಾಗತ್ತಲ್ಲ ಅಂತ ಸೊ
33 ನಿಮಿಷ ಕರೆಕ್ಟಾಗಿ ಹುಬ್ಳಿ ಸಿಟಿ ದಾಟಾತೀವಿ. ಇನ್ನು ಮುಂದೆ ಹೈವೇ ಅಪ್ ಟು ಇಲ್ಲಿಂದ ನಮ್ಗೆ ಕೊಪ್ಪಳವರೆಗೂ 4 ವೇ ಲೈನ್ ಸಿಗುತ್ತೆ. ಕೊಪ್ಪಳ ಆದಮೇಲೆ ಅಲ್ಲಿಂದ ಗಂಗಾವತಿ, ಸಿನ್ನೂರು, ಮಾನ್ವಿ, ರಾಯಚೂರು, ಮಹಬೂಬ್ ನಗರವರೆಗೂ ನಮ್ಗೆ ಸಿಂಗಲ್ ರೋಡ್. ಮತ್ತು ಮಹಬೂಬ್ ನಗರ ದಾಟಿದ ಮೇಲೆ ಫುಲ್ಲಿ ನಮ್ಗೆ NH4 ಸಿಗುತ್ತೆ. ಅಲ್ಲಿಂದ ಅಂದ್ರೆ 4 ವೇ ಲೈನ್ ಸಿಗುತ್ತೆ. ಅಣ್ಣ ಹೆಂಗೆ ಓಡಿಸ್ತಾನೆ ಎಲ್ಲ ತೋರಿಸ್ತಾ ಹೋಗ್ತೀನಿ, ಎಲ್ಲೆಲ್ಲಿ ವಾಶ್ರೂಮ್ ನಿಲ್ಲಿಸ್ತಾನೆ ಅದನ್ನು ತೋರಿಸ್ತೀನಿ ನಿಮ್ಗೆ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಎಂಡ್ವರೆಗೂ. ಹಾಗೆ ಹೆಚ್ಚಿನ ರೇಟ್ ಇಲ್ಲಿದ್ರೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿನಿ, ಅಲ್ಲೂ ಕೂಡ ಫಾಲೋ ಮಾಡಿರಿ. P11 ಖುಷಿ ವಿಚಾರ ಏನಂದ್ರೆ ಇದು ನಾನು ಓಡಿಸಿರುವಂಥ ಬಸ್. ಬಟ್ 80ಗೆ ಲಾಕ್ ಇಲ್ಲ, 100ಕ್ಕೆ 100 ಸಖತ್ತಾಗಿ ಓಡಿಸ್ಬೋದು ಗಾಡಿನ. ಟಾಪ್ ಸ್ಪೀಡೊಳಗೆ ಹೋಗುತ್ತೆ. ಟೈಮ್ ಬಂದು 10 ಗಂಟೆ 56 ನಿಮಿಷ. ಇಲ್ಲಿ ಹುಬ್ಳಿ ದಾಟಿದ ಮೇಲೆ ಮುಂದೆ ವಾಶ್ರೂಮ್ ಸ್ಟಾಪ್ ಮಾಡಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ ಬಿಟ್ರೆ ಮತ್ತೆ ನೆಕ್ಸ್ಟ್ ಬೆಳಗಿನ ಜಾವ ಸ್ಟಾಪ್ ಕೊಡ್ಬೋದು ಅನ್ಕೋತೀನಿ ನಾವು. ವಾಶ್ರೂಮ್ ಬ್ರೇಕ್ ಅಂದರೆ ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ, ಒಂದು 5 ರಿಂದ 10 ನಿಮಿಷ ಅಷ್ಟೊಳಗೆ ಮತ್ತೆ ತೆಗೆದು ಬಿಡ್ತಾರೆ ಗಾಡಿ. ಗಾಡಿ ತೋರಿಸ್ತಾರೆ. ನೋಡೋಣ ಓಲೋ. ಗಾಡಿ ನೋಡೋಕೆ ತುಂಬ ಹಳೇದು ಅನ್ನಿಸ್ತೈತಿ, ಬಟ್ ಓಡೋಕೆ ಮಾತ್ರ ಸಖತ್ತಾಗಿ ಫಾಸ್ಟಾಗಿ ಓಡುತ್ತೆ ಗಾಡಿ. MG ಬಿಲ್ಟ್. ಮುಂಚೆಲ್ಲ ನಾಗ್ಪುರ, ಪುಣೆ ಎಲ್ಲ ಓಡಿದ ಬಸ್ ಇದು. ಬರೀ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತಾರೆ ಅದನ್ನು ತೋರಿಸ್ತಾ ಹೋಗ್ತೀನಿ ಹಂಗೆ. ಕರೆಕ್ಟಾಗಿ 11 ಗಂಟೆ 45 ನಿಮಿಷ ಟೈಮ್. ಕೊಪ್ಪಳ ಇನ್ನೊಂದು ಇಲ್ಲಿಂದ 30 ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು ಕಮ್ಮಿ. ಸೊ ಫೋಕಸ್ ಆಗತ್ತಿಲ್ಲ ಕರೆಕ್ಟಾಗಿ ಟೈಮ್ಗೆ. ಕೊಪ್ಪಳ ಟೋಲ್ ಇನ್ನೊಂದು 30 ರಿಂದ 40 ಕಿಲೋಮೀಟ್ರ್ ಆದರೆ ಇಲ್ಲಿಂದ ಫುಲ್ ಮತ್ತು ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು ಮಹಬೂಬ್ ನಗರವರೆಗೂ ಸಿಂಗಲ್ ರೋಡ್ ಒಳಗೆ ಹೋಗ್ತಾ ಇರ್ಬೇಕು ನಾವು. ಪ್ಲೇಯಿಂಗ್ ಬಾಯ್ ಕೂತಾರ ಅಣ್ಣ ಡ್ಯೂಟಿ. ಬರೋಣ ಕರೆಕ್ಟಾಗಿ ಗಂಗಾವತಿ ದಾಟಿ ನಿಯರ್ ಬೈ ಸಿನ್ನೂರು ಹತ್ರ ಹೊಂಟೇವಿ. ಟೈಮ್ ಬಂದು 1 ಗಂಟೆ 50 ನಿಮಿಷ. ಪೈಲಟ್ ಚೇಂಜ್ ಆದ್ರೆ ಇಲ್ಲಿಂದನೂ ಹೊಳ್ಳಿ ಕಂಟಿನ್ಯೂ ಸಿಂಗಲ್ ರೋಡ್. ಹೊಳ್ಳಿ ಎಲ್ಲಿ ಬೇಕಾದಲ್ಲಿ ಸಿಕ್ಕಾಬಿಟ್ಟು ರೋಡ್ ಜಂಪ್ ಇದಾವೆ. ಸೊ ಹಾಗಾಗಿ ಟೈಮಿಂಗ್ ಭಾಳ ಕವರ್ ಆಗಂಗಿಲ್ಲ ಈ ರೋಡ್ ಒಳಗೆ. ನಾವು ಮಹಬೂಬ್ ನಗರ ಒಳಗೆ ಮಲ್ಕೊಳ್ಳೋಣ. ಇಲ್ಲಿಂದ ಒಂದು 3 ಅವರ್ ಆಗುತ್ತೆ ಅವ್ರಿಗೆ ಮಹಬೂಬ್ ನಗರ ಕೊಟ್ಟಾಗ. ಅಲ್ಲಿವರೆಗೂ ರೆಸ್ಟ್ ಮಾಡಿ ಮತ್ತು ಬೆಳಗಿನ ಜಾವ ಅದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿಂದ ಅಕ್ಕಿತ್ ನೋಡ್ಕೊಂಬಿಟ್ಟು ಟೀ ಬ್ರೇಕ್ ಟೀ ಕುಡ್ದು ಹೋಗಿ ಮಲ್ಕೊಂಬ ಹಂಗೆ. ಗುಡ್ ನೈಟ್, ಸಿ ಯು ಟುಮಾರೋ. ಬರ್ನ ಟೈಮ್ ಬಂದು 7 ಗಂಟೆ 43 ನಿಮಿಷ. ಜಸ್ಟ್ ಮೆಹಂದಿಪಟ್ಟಣಂ ಹತ್ರ ಬಂತು ಗಾಡಿ. ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಇವಾಗ ಬಂದು ಸ್ಟಾರ್ಟ್ ಮಾಡಿದೆ. ಇನ್ನೇನು ದೂರ ಇಲ್ಲ, ಮುಂದೆ ಬಂತು ಡ್ರಾಪಿಂಗ್ ಪಾಯಿಂಟ್. ಸೊ ಕಿಲೋಮೀಟ್ರ್ ಬಂದು 550 ಕಿಲೋಮೀಟ್ರ್ ಆಗುತ್ತೆ. ಜರ್ನಿ ಬಂದು ಇಲ್ಲೇ 10 ಅಂದರೆ ಇಲ್ಲಿ 7:30 ಬಂದರು. 8 ಗಂಟೆ ಅಂದ್ರೆ ಒಂದು 9:30 ತಾಸು ಬಂದಂಗೆ ಆಯಿತು. ನ್ಯಾಷನಲ್ ಓಲೋ. ಸೊ ಬಂತು
ನೋಡೋಣ ಇದೆ ಲಕ್ಡಿ ಕಪಲ್ ಕರೆಕ್ಟಾಗಿ ಇಲ್ಲಿಗೆ थैंक यू अन्ना अच्छे से लेके आया नेक्स्ट टाइम आएंगे आपका साथ ಭುವನೇಶ್ವರ್ ಇದು ನೋಡೋಣ ಕರೆಕ್ಟಾಗಿ 9:30 ಗಂಟೆನಾಗಿಲ್ಲ 9 ಗಂಟೆ 10 ನಿಮಿಷ ಆದಂಗೆ 9:30 ಹಿಡಿಬೋದು. ಸೊ ಇಲ್ಲಿಂದ ಹಿಡಿದು ಮತ್ತು ನೆಕ್ಸ್ಟ್ ನಾವು ನಾಗ್ಪುರ ಹೋಗೋ ಪ್ಲ್ಯಾನ್ ಏನಂತೇಳಿ ಯಾವ ಬಸ್ ಬರುತ್ತೆ ಏನು ಅದ್ರ ಟಿಕೆಟ್ ರೇಟ್ ಏನು ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.